ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿಯೋದು ಫಿಕ್ಸಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ಅಂದ್ರೆ ರಾಜ್ಯಾಧ್ಯಕ್ಷರನ್ನ ಬದಲಿಸಬೇಕು ಎನ್ನುವುದಾಗಿ ಒಂದು ಬಣ ಒತ್ತಾಯವನ್ನ ಮಾಡ್ತಾ ಇದ್ರೆ ಅವರನ್ನೇ ಮುಂದುವರಿಸೋಣ ಎನ್ನುವಂತಹ ಇನ್ನೊಂದು ಬಣ ಇತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿಯೋದು ಫಿಕ್ಸಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಬಿಎಸ್ವೈ ಮೋದಿ ಭೇಟಿ ಬೆನ್ನಲ್ಲೇ ಈ ಒಂದು ಚಟುವಟಿಕೆ ಕೂಡ ಗರಿಗೆದರಿದೆ. ಪುತ್ರನಿಗೆ ಮತ್ತಷ್ಟು ಬಲ ತಂದುಕೊಟ್ಟಿದೆ ಬಿಎಸ್ವೈ ದೆಹಲಿ ಪ್ರವಾಸ. ಇನ್ನು ಬಿವೈ ವಿಜಯೇಂದ್ರ ಅವರನ್ನೇ ಮುಂದುವರಿಸಲು ಹೈ ಚಿಂತನೆ ಕೂಡ ನಡೀತಾ ಇದೆ. ಹೊಸ ಟೀಮ್ನೊಂದಿಗೆ ಅಧ್ಯಕ್ಷರಾಗಿ ಮುಂದುವರಿಸುವುದಕ್ಕೆ ಚಿಂತನೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ನೂತನ ಪದಾಧಿಕಾರಿಗಳ ನೇಮಿಸಲು ಬಿವೈ ವಿಜಯೇಂದ್ರಗೆ ಹೈಕಮಾಂಡ್ ಒಂದು ಟಾಸ್ಕ್ ಕೊಟ್ಟಿದೆ ಎನ್ನುವಂತಹ ಮಾಹಿತಿ ಕೂಡ ಇದೀಗ ಲಭ್ಯವಾಗಿದೆ. ಅಂದ್ರೆ ಈ ಒಂದು ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಏನಿದೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಹೀಗಾಗಿ ರಾಜ್ಯಾಧ್ಯಕ್ಷರಾಗಿ ಇನ್ಮುಂದೆ ವಿಜಯೇಂದ್ರ ಮುಂದುವರಿಯೋದು ಫಿಕ್ಸಾ ಎನ್ನುವಂತಹ ಒಂದು ಪ್ರಶ್ನೆ. ಯಾಕಂದ್ರೆ ಬಿಎಸ್ವೈ ಮೋದಿ ಭೇಟಿ ಬೆನ್ನಲ್ಲೇ ಈ ಒಂದು ಚಟುವಟಿಕೆ ಕೂಡ ಗರಿಗೆದರಿದೆ. ಪುತ್ರನಿಗೆ ಮತ್ತಷ್ಟು ಬಲ ತಂದುಕೊಟ್ಟಿದೆ ಬಿಎಸ್ ಯಡಿಯೂರಪ್ಪ ಅವರ ದೆಹಲಿ ಪ್ರವಾಸ. ಬಿವೈ ವಿಜಯೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ಹೈಕಮಾಂಡ್ ಚಿಂತನೆಯನ್ನ ನಡೆಸ್ತಾ ಇದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಹೊಸ ಟೀಮ್ನೊಂದಿಗೆ ಅಧ್ಯಕ್ಷರಾಗಿ ಮುಂದುವರಿಸುವುದಕ್ಕೆ ಚಿಂತನೆ ನಡೀತಾ ಇದೆ. ಇನ್ನು ನೂತನ ಪದಾಧಿಕಾರಿಗಳನ್ನು ನೇಮಿಸುವುದಕ್ಕೆ ಬಿವೈ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ ಎನ್ನುವಂತಹ ಮಾಹಿತಿ ಇದು. ನೂತನ ಮಂಡಲ ಅಧ್ಯಕ್ಷರನ್ನ ಹಾಗೂ ಜಿಲ್ಲಾ ಪದಾಧಿಕಾರಿಗಳನ್ನು ನೇಮಿಸಲು ಬಿವೈ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ. ಈಗಾಗಲೇ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಮೂಲಕ ಬಲ ಹೆಚ್ಚಿಸಿಕೊಂಡಿದ್ದಾರೆ ಬಿವೈ ವಿಜಯೇಂದ್ರ. ಇದೀಗ ಪದಾಧಿಕಾರಿಗಳ ಆಯ್ಕೆ ಮೂಲಕ ಮತ್ತಷ್ಟು ಬಲವನ್ನ ಹೆಚ್ಚಿಸಿಕೊಂಡು ಸಂಘಟನೆ ಕಡೆ ಒತ್ತು ನೀಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಹೈಕಮಾಂಡ್ ಸೂಚನೆಯಂತೆ ಎಲ್ಲಾ ಪದಾಧಿಕಾರಿಗಳ ಆಯ್ಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ವಿಜಯೇಂದ್ರ. ಹೀಗಾದ್ರೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿಯೋದು ಬಹುತೇಕ ಫಿಕ್ಸ್ ಎನ್ನುವಂತಾಗಿದೆ. ಬಿಎಸ್ ಯಡಿಯೂರಪ್ಪ ಅವರು ಮೋದಿ ಅವರನ್ನ ಭೇಟಿ ಮಾಡಿದ್ರು. ಈ ಭೇಟಿ ಬೆನ್ನಲ್ಲೇ ಈ ರೀತಿಯಾದಂತಹ ಒಂದು ಊಹಾಪೋಹಗಳು ಅಥವಾ ಈ ರೀತಿಯಾದಂತಹ ಮಾತುಗಳು ಎಲ್ಲ ಕಡೆ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಪುತ್ರನಿಗೆ ಮತ್ತಷ್ಟು ಬಲ ತಂದು ಕೊಟ್ಟಿದೆ ಬಿಎಸ್ ಯಡಿಯೂರಪ್ಪ ಅವರ ದೆಹಲಿ ಪ್ರವಾಸ. ಇನ್ನು ಬಿವೈ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸೋದಕ್ಕೆ ಒಂದು ಹೈಕಮಾಂಡ್ ಕೂಡ ಚಿಂತನೆಯನ್ನ ನಡೆಸಿದೆ. ಹೊಸ ಟೀಮ್ನೊಂದಿಗೆ ಅಧ್ಯಕ್ಷರಾಗಿ ಮುಂದುವರಿಸಲು ಚಿಂತನೆಯನ್ನ ಮಾಡಲಾಗಿದೆ. ನೂತನ ಪದಾಧಿಕಾರಿಗಳ ನೇಮಿಸಲು ಬಿವೈ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್, ಇನ್ನು ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರೇ ಮುಂದುವರಿಯೋದು ಫಿಕ್ಸಾ ಹೇಗೆ ಅಂತ? ಸಿಂಚನ, ಸದ್ಯದ ಬೆಳವಣಿಗೆಯನ್ನ ನೋಡಿದ್ರೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿ ಅನಿಸ್ತಾ ಇದೆ ನೀವು ಹೇಳಿದಾಗ. ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಪದಾಧಿಕಾರಿಗಳ ಆಯ್ಕೆ ಆಗಿರ್ಲಿಲ್ಲ. ಇನ್ನು ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾತ್ರ ಆಗಿತ್ತು, ಮಂಡಳ ಅಧ್ಯಕ್ಷರ ಆಯ್ಕೆ ಆಗಿರಲಿಲ್ಲ. ಇದೆಲ್ಲವೂ ಕೂಡ ತಡೆ ಹಿಡಿಯಲಾಗಿತ್ತು ಬಹಳಷ್ಟು ದಿನಗಳಿಂದ. ವಿಜಯೇಂದ್ರ ಅವರನ್ನ ಕಂಟಿನ್ಯೂ ಮಾಡಲ್ಲ, ಆ ಕಾರಣಕ್ಕಾಗಿ ಈ ರೀತಿ ಮಾಡಿರಬಹುದು ಅಂತ ಒಂದು ನಿರೀಕ್ಷೆ ಇತ್ತು. ಅದಕ್ಕೆ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ವಿಜಯೇಂದ್ರ ಅವರೇ ಖುದ್ದಾಗಿ ಹೇಳಿದ್ದಾರೆ, ಎಲ್ಲಾ ಕಡೆಯಲ್ಲೂ ಕೂಡ ಪದಾಧಿಕಾರಿಗಳ ನೇಮಕ ಮಾಡಬೇಕು ಅಂತ ಹೇಳಿದ್ದಾರೆ. ಮಂಡಳ ಅಧ್ಯಕ್ಷರನ್ನ ನೇಮಕ ಮಾಡೋದಕ್ಕೂ ಕೂಡ ಈಗಾಗಲೇ ವಿಜಯೇಂದ್ರ ಅವರೇ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ನಿಂದ ಒಂದು ಸೂಚನೆ ಸಿಕ್ಕಿದೆಯಾ, ಅವರೇ ರಾಜ್ಯಾಧ್ಯಕ್ಷ ಕಂಟಿನ್ಯೂ ಆಗೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ ಅನ್ನುವಂತ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಸಭೆಯಲ್ಲಿ ಒಂದು ಸಭೆ ನಡೀತು ಮೊನ್ನೆ ಅಷ್ಟೇ. ಯಡಿಯೂರಪ್ಪನವರು ದೆಹಲಿಗೆ ಹೋಗಿದ್ರು, ಮೋದಿ ಅವ್ರನ್ನ ಭೇಟಿ ಆಗಿದ್ರು. ಸಂಸದೀಯ ಮಂಡಳಿ ಸಭೆ ನಂತರದಲ್ಲಿ ಯಡಿಯೂರಪ್ಪನವರು ಮೋದಿ ಅವ್ರನ್ನ ಭೇಟಿಯಾದ ನಂತರದಲ್ಲಿ ಚಿತ್ರಣ ಬದಲಾದಂತೆ ಕಾಣಿಸ್ತಾ ಇದೆ ಅನ್ನುವಂತ ಮಾತುಗಳು ಈಗ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅದಕ್ಕೆ ಪೂರಕ ಎನ್ನುವಂತೆ ಈಗ ಪದಾಧಿಕಾರಿಗಳ ಆಯ್ಕೆಗೂ ಕೂಡ ಸೂಚನೆ ಕೊಟ್ಟಿರೋದು ಬಹುತೇಕ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಕಂಟಿನ್ಯೂ ಆಗ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಜನಾರ್ದನ್, ಇನ್ನು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸೋಕೆ ಸಾಕಷ್ಟು ಅಂದ್ರೆ ಒಂದು ಟೀಮ್ ಇತ್ತು, ಅಂದ್ರೆ ರೆಬೆಲ್ಸ್ ಟೀಮ್, ಅವರು ಅದನ್ನ ವಿರೋಧಿಸ್ತಾ ಇದ್ರು. ಸೊ ಈಗ ಏನಾದ್ರೂ ವಿಜಯೇಂದ್ರ ಅವರೇ ಮುಂದುವರೆದ್ರೆ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಥವಾ ಅವರು ಏನೆಲ್ಲ ಮುಂದಿನ ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ? ಜನ ಬಿಜೆಪಿಯಲ್ಲಿ ಸಾಕಷ್ಟು ಪರ ವಿರೋಧ ಇದ್ದೇ ಇದೆ. ಅದರಲ್ಲೂ ಯತ್ನಾಳ್ ಸೇರಿದ ಹಾಗೆ ರೆಬೆಲ್ಸ್ ಟೀಮ್ ನಲ್ಲಿ ಬಹಳಷ್ಟು ವಿರೋಧ ಇದೆ. ವಿಜಯೇಂದ್ರ ಅವ್ರನ್ನ ಕಂಟಿನ್ಯೂ ಮಾಡಲೇಬಾರದು ಅಂತ ಹೇಳಿ. ಒಂದು ವೇಳೆ ವಿಜಯೇಂದ್ರ ಅವ್ರನ್ನ ಕಂಟಿನ್ಯೂ ಮಾಡಿದ್ರೆ ಬಿಜೆಪಿಯಲ್ಲಿ ಒಂದಷ್ಟು ದೊಡ್ಡ ಬೆಳವಣಿಗೆ ಆಗೋದಂತ ನಿಶ್ಚಿತ. ಯಾಕಂದ್ರೆ ರೆಬೆಲ್ಸ್ ಟೀಮ್ ಎಲ್ಲರೂ ಕೂಡ ಈಗಾಗಲೇ ಮೇಲಿನ ಮೇಲೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಕೊನೆ ಹಂತದಲ್ಲಿ ಇದರ ಬದಲಾವಣೆ ಆಗ್ಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ವಿಜಯೇಂದ್ರ ಅವರೇ ಕಂಟಿನ್ಯೂ ಆದ್ರೆ ರೆಬೆಲ್ಸ್ ಟೀಮ್ನವರ ನಡೆ ಕುತೂಹಲಕ್ಕೆ ಕಾರಣ ಆಗುತ್ತೆ. ಯತ್ನಾಳ್ ಅವರಂತೂ ವಾಗ್ದಾಳಿಯನ್ನ ಮುಂದುವರಿಸ್ತಾರೆ. ಆದ್ರೆ ಒಂದು ಬಿಜೆಪಿಯಲ್ಲಿ ವಿಜಯೇಂದ್ರ ಅವರು ಕಂಟಿನ್ಯೂ ಆಗಿಲ್ಲ ಅಂತಂದ್ರೂ ಸಹಿತ ಮತ್ತೊಂದಿಷ್ಟು ಬೆಳವಣಿಗೆ ಆಗೋದು ನಿಶ್ಚಿತ. ಏನೇ ಆದ್ರೂ ವಿಜಯೇಂದ್ರ ಅವರು ಕಂಟಿನ್ಯೂ ಆದ್ರೂ ಆಗದೇ ಇದ್ರು
ಬಿಜೆಪಿಯಲ್ಲಿ ಒಂದಷ್ಟು ಬೆಳವಣಿಗೆ ಅಂತೂ ಖಂಡಿತವಾಗಿಯೂ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಮೂಲದಲ್ಲಿ ಚರ್ಚೆ ಕೆಲವರು ಹೇಳ್ತಾ ಇರೋದೇನಂತಂದ್ರೆ, ವಿಜೇಂದ್ರ ಅವ್ರನ್ನ ಘೋಷಣೆ ಮಾಡದೇನೆ ಹಾಗೆ ಕಂಟಿನ್ಯೂ ಮಾಡಿರ್ತಾರೆ. ಅವರು ಮುಂದುವರಿತಾರಾ ಇಲ್ವಾ ಅಂತ ಗೊಂದಲ ಏನಿರುತ್ತೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಆದ್ರೆ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರ ಕಂಟಿನ್ಯೂ ಆಗಿರ್ತಾರೆ. ಇದೊಂದು ರೀತಿಯ ಸ್ಟ್ರಾಟಜಿ ಇರ್ಬೋದು. ಪಕ್ಷದಲ್ಲಿ ಗೊಂದಲ ಸೃಷ್ಟಿ ಆಗದಿದ್ದಂಗೆ, ಪಕ್ಷದಲ್ಲಿ ಯಾವುದೇ ರೀತಿಯ ಅಸಮಾಧಾನಗಳು ಸೃಷ್ಟಿ ಆಗದಿರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಇನ್ನೊಂದು ಸ್ಟ್ರಾಟಜಿ ಇರ್ಬೋದು ಅಂತ ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ಆದ್ರೆ ಸದ್ಯಕ್ಕಂತೂ ವಿಜೇಂದ್ರ ಅವರ ನಡೆಯನ್ನು ನೋಡಿದಾಗ, ಅವ್ರು ತೆಗೆದುಕೊಳ್ತಾ ಇರುವಂತಹ ತೀರ್ಮಾನವನ್ನು ನೋಡಿದಾಗ ರಾಜ್ಯಾಧ್ಯಕ್ಷರಾಗಿ ಅವರು ಕಂಟಿನ್ಯೂ ಆಗ್ತಾರೆ ಅನ್ನೋದು ಬಹುತೇಕ ಖಚಿತ ಅಂತ ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.